ಗೈಸ್ ನೀವು ನೋಡ್ತಾ ಇರಿ ನಮ್ಮ ಬ್ಲಾಗ್ ನಮ್ಮ ಅಕ್ಕ ಚಾನಲ್ ಇರ್ತದೆ. ಇದೇ ಒಂದು ತಿಂಗಳು ಮತ್ತೆ ನಿಮಗೆ ಅವರು ರಿಸಲ್ಟ್ ಇಸ್ಕೊಡ್ತಾರೆ. ಥ್ಯಾಂಕ್ ಯು ಹಾಗೂ ಧನ್ಯವಾದ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇರೋದು ಗೊತ್ತುಂಟಾ? ಮಂಗಳೂರಲ್ಲಿ ಉಂಟಲ್ಲ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ನಡೀತಾ ಉಂಟು. ಹಾಗೆ ನಾವು ಕೂಡ ಒಮ್ಮೆ ಹೋಗಿ ಬರುವ, ಎಂತೆಲ್ಲ ಉಂಟು ನೋಡುವ ಅಂತ ಹೇಳಿ ಹೊರಟದ್ದು. ದೂರದಿಂದ ನೋಡುವಾಗ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಇದೆಲ್ಲ ಉಂಟಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಚಂದ ಕಾಣ್ಬೋದು ನೋಡ್ಲಿಕ್ಕೆ, ಅಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ? 11:30 ಆಗಿದೆ. ಇದು ಎಂಟ್ರೆನ್ಸ್. ಇದನ್ನುಂಟಲ್ಲ ಬಿಗ್ಗೆಸ್ಟ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಎಷ್ಟೋ ಜನ ಕುಶಲಕರ್ಮಿಗಳು ಇರ್ತಾರಲ್ವಾ, ಹಾಗಾಗಿ ಅವರು ತಯಾರಿಸಿರುವಂತಹ ಎಲ್ಲ ವಸ್ತು ಉತ್ಪನ್ನಗಳನ್ನೆಲ್ಲ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ನಿಜ ಹೇಳುದಾದ್ರೆ ಅಂತ ಗೊತ್ತುಂಟಾ, ನಾನು ಈ ತರದ್ದು ಎಕ್ಸಿಬಿಷನ್ ನೋಡಿದ್ದು ಇಲ್ಲಿಯೇ. ಒಂದಕ್ಕಿಂತ ಇನ್ನೊಂದು ಚಂದ ಉಂಟು, ಹಾಗೆ ಉಂಟು. ಅಂದ್ರೆ ನಾವು ಇಷ್ಟರವರೆಗೆ ಅದನ್ನೆಲ್ಲ ನೋಡಿ ಇರ್ಲಿಕ್ಕಿಲ್ಲ. ಯಾರೆಲ್ಲ ಹೋಗಿದ್ದೀರಿ ಇಲ್ಲಿಗೆ? ಇಲ್ಲಿ ಏನೆಲ್ಲ ಉಂಟು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ವಿಡಿಯೋ ಫುಲ್ ನೋಡ್ಬೇಕು ಮಾತ್ರ. ಇಲ್ಲಿ ನಾವು ಒಳಗೆ ಹೋಗುವಾಗ ಉಂಟಲ್ಲ, ಫಸ್ಟಿಗೆ ಸಿಗೋದು ಇವರೇ. ಇವರು ಎಂತ ಮಾಡೋದು ಗೊತ್ತುಂಟಾ? ಬಳೆ ತಯಾರಿಸುದು. ಅಂದ್ರೆ ನಮಗೆ ಯಾವ ರೀತಿ ಬೇಕೋ ಆ ತರದ್ದು ಮಾಡಿಕೊಡ್ತಾರೆ. ಇದೆಲ್ಲ ಸಹ ಫ್ಯಾನ್ಸಿ ಐಟಮ್ಸ್ ಹೌದು, ಆದ್ರೆ ವಿಶೇಷ ಎಂತ ಗೊತ್ತುಂಟಾ? ಪರ್ಲ್ ಮತ್ತೆ ಸೀ ಶೆಲ್ಸ್ ಬರ್ತದಲ್ವಾ, ಅದರಿಂದೆಲ್ಲ ಮಾಡಿರುವಂತದ್ದು. ಇಲ್ಲಿ ನೋಡಿ ಎಷ್ಟು ಚಂದ ಉಂಟು ಗೊತ್ತುಂಟಾ? ಇದನ್ನು ನಾವು ಶಂಖ ಅಂತ ಕರೆಯುವುದಲ್ವಾ, ನೋಡಿ ಹೇಗೆ ಉಂಟು. ಮತ್ತೆಂತ ಹೇಳಿದ್ರೆ, ನಾನೀಗ ತೋರಿಸ್ತಾ ಇದ್ದೇನಲ್ವಾ, ಕೆಲವುದ್ರದ್ದೆಲ್ಲ ಹೆಸರು ಗೊತ್ತಿಲ್ಲ. ಪೇಂಟಿಂಗ್ ಮಾಡಿ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಇದರ ರೇಟ್ ಕೂಡ ಅಷ್ಟೇ ಇರ್ಬೋದು. ವಾವ್, ಚಂದ ಅಂದ್ರೆ ಇದು ಮಾರೆ, ಎಷ್ಟು ಚಂದ ಉಂಟು ನೋಡಿ ಅಂತ ನೋಡ್ಲಿಕ್ಕೆ. ಇದನ್ನೆಲ್ಲ ನೋಡುವಾಗ ಆಗುದು, ಇದನ್ನು ಹೇಗೆ ಮಾಡಿರ್ತಾರೆ, ಎಷ್ಟು ಶ್ರಮ ಬೇಕಾಗಿರ್ಬೋದು ಇವರದ್ದು ಅಂತ. ಮತ್ತೆ ಈ ಆರ್ಟ್ಗೆ ಉಂಟಲ್ವಾ, ಬಸ್ತಾರ್ ಆರ್ಟ್ ಅಂತ ಹೇಳ್ತಾರಂತೆ, ಅವರು ಹೇಳಿದ್ರು. ಹಾಗೆ ಅಲ್ಲಿ ನೋಡಿ ಒಂದು ಬ್ಯಾನರ್ ಹಾಕಿದ್ದಾರೆ. ನಿಜ ಇದನ್ನೆಲ್ಲ ನೋಡ್ಲಿಕ್ಕೆ ಒಂದು ಖುಷಿ ಆಯ್ತಾ. ಇದನ್ನೆಲ್ಲ ನಾನು ಉಂಟಲ್ಲ ಇಷ್ಟರವರೆಗೆ ನೋಡ್ಲಿಲ್ಲ, ಇಲ್ಲಿಗೆ ಬಂದೇ ನೋಡಿದ್ದು. ಬೇರೆ ಬೇರೆ ರೀತಿಯಲ್ಲಿ ಪೇಂಟಿಂಗ್ಸ್ ಕೂಡ ಉಂಟು. ಆಗೊಮ್ಮೆ ಹೇಳಿದ್ದಲ್ವ ನಾನು, ಇಂಡಿಯಾದಿಂದ ಎಲ್ಲಾ ರೀತಿಯ ಕುಶಲಕರ್ಮಿಗಳು ಮಾಡಿರುವಂತಹ ವಸ್ತುಗಳನ್ನು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ. ಮತ್ತೆ ಇದಕ್ಕೆ ರೇಟ್ ಕೂಡ ಇರ್ಬೋದಲ್ವಾ ಅಷ್ಟೇ. ಇದೆಲ್ಲ ಸಹ ಮ್ಯಾಟ್ ಮತ್ತೆ ಚಾಪೆ, ಬ್ಯಾಗ್ ಎಲ್ಲ ಸಹ. ನನಗೆ ಯಾವ್ದು ಇಷ್ಟ ಆಗ್ತಿತ್ತು ನಾನು ಅದ್ರದ್ದು ಮಾತ್ರ ರೇಟ್ ಕೇಳ್ತಾ ಇದ್ದದ್ದು. ಎಂತೆಲ್ಲ ನಾನು ತಕೊಂಡಿದ್ದೇನೆ ಅಂತ ವಿಡಿಯೋ ಎಂಡಿಗೆ ಹಾಕಿದ್ದೇನೆ, ನೋಡ್ಬೇಕು ನೀವು. ಚಂದ ಚಂದದ ಬ್ಯಾಗ್ ಕಲೆಕ್ಷನ್ ಎಲ್ಲ ಉಂಟು ನೋಡಿ. ಇದೊಂದು ತೋರಿಸ್ತಾ ಇದ್ದೇನಲ್ವಾ, ನೋಡ್ಲಿಕ್ಕೆ ಎಷ್ಟು ಚಂದ ಇತ್ತು. ಇದು ಕಿಚನ್ ಐಟಮ್ಸ್. ಇದು ಯಾವ ಮರದಿಂದ ಮಾಡಿದ್ದು ಗೊತ್ತುಂಟಾ? ನೀಮ್ ಅಂತೆ, ಕಹಿ ಬೇವಿನ ಮರದಿಂದ ಮಾಡಿದ್ದು. ಈಗೊಂದು ನಿಮಗೆ ತೋರಿಸ್ತೇನೆ. ಮೀನು ನೋಡಿ, ಊಟಕ್ಕೆ ತರಕಾರಿ ಇದ್ದಾಗ ಇದನ್ನು ನೋಡಿಕೊಂಡಾದ್ರೂ ಊಟ ಮಾಡ್ಬೋದು ಅಲ್ವಾ. ಈ ಕ್ರಾಫ್ಟ್ ಪೇಂಟಿಂಗ್ ನೋಡಿ ಅಂತ ಹೇಗೆ ಉಂಟು ನೋಡ್ಲಿಕ್ಕೆ. ಇದು ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳಿ ನೋಡಿ ಇಲ್ಲಿ ಹಾಕಿದ್ದಾರೆ. ಈ ತರದ್ದು ಇನ್ನೂ ಕೂಡ ಉಂಟು, ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಇದೆಲ್ಲ ಸಹ ಲೆದರ್ ಇಂದ ಮಾಡಿರುವುದಂತೆ. ಇವರು ಮೇ ಬಿ ಆಂಧ್ರ ಪ್ರದೇಶದಿಂದ ಬಂದದ್ದಾಗಿರ್ಬೇಕು. ಇಲ್ಲಿ ಕುರ್ತಿ ಸಲ್ವಾರ್ ಎಲ್ಲ ಉಂಟಾಯ್ತಾ. ಇದರ ರೇಟ್ ಕೇಳಿದ್ರೆ ಉಂಟಲ್ಲ, ರೇಟ್ ಮಾತ್ರ ತುಂಬಾ ಜಾಸ್ತಿ ಆಯ್ತು ಅಂತ ಆಯ್ತು. 2000, 2.5 ಅಂತ ಹೇಳಿದ್ರು. ಮತ್ತೆ ಜಾಸ್ತಿ ಇದ್ರು ಕಮ್ಮಿ ಇದ್ರು ನಾನು ತಕೊಳ್ಳುವ ಪ್ಲಾನಿಂಗ್ ಅಲ್ಲಿ ಅಂತ ಇರ್ಲಿಲ್ಲ. ಮೊನ್ನೆ ಅಷ್ಟೇ ಎಲ್ಲ ತಕೊಂಡದ್ದು. ಇಲ್ಲಿಟ್ಟಂತಹ ಫ್ಯಾನ್ಸಿ ಐಟಮ್ಸ್ ಉಂಟಲ್ಲ, ನೋಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು.
ಇದೆಲ್ಲ ಸಹ ಒಳ್ಳೆ ಕ್ವಾಲಿಟಿಯ ಸ್ಯಾಂಡಲ್ಸ್. ಇವರ ರೇಟ್ ಕೂಡ ಕೇಳಿ ನನಗುಂಟಲ್ಲ ಶಾಕ್ ಆಯ್ತು ಮಾರೆ. ಒಂದು ಸ್ಲಿಪ್ಪರಿಗೆ ಎಷ್ಟು ಗೊತ್ತುಂಟಾ? 2000, 2500 ಎಲ್ಲ. ಬಿದಿರು ಉಂಟಲ್ಲ, ಅದರಿಂದ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ ಇವರು ಅಂತ. ಇಲ್ಲಿಗೆ ಹೋದವರಿಗೆಲ್ಲ ಗೊತ್ತಿರ್ಬೋದು ಎಷ್ಟು ಒಳ್ಳೆ ಇತ್ತು ಅಂತ. ಇದೊಂದು ನೋಡ್ಲೇಬೇಕು, ನೋಡಿ ಹೇಗೆ ಉಂಟು. ಇಲ್ಲಿಯ ರೇಟ್ ಮಾತ್ರ ಕೇಳಲಿಕ್ಕೆ ನಿಲ್ಲ ಆಯ್ತಾ, ಜಾಸ್ತಿಯೇ. ಎಲ್ಲ ಸಹ ಪ್ಯೂರ್ ಕಾಟನ್, ಅದರಲ್ಲಿ ಸಹ ಬೇರೆ ಬೇರೆ ವೆರೈಟಿಯ ಕಾಟನ್ಸ್ ಎಲ್ಲ ಇತ್ತು. ಸಾರಿ ಕಲೆಕ್ಷನ್ ಕೂಡ ಪರವಾಗಿಲ್ಲ, ಒಳ್ಳೆದಿತ್ತು. ಇಲ್ಲಿ ಇರುವುದೆಲ್ಲ ಹಿಂದಿಯವರೇ ಆಯ್ತಾ. ಎಲ್ಲ ಸಾರೀಸ್ ಕೂಡ ತೋರಿಸ್ತಾ ಇದ್ರು, ಅದು ತಕೊಳ್ಳಿ ಇದು ತಕೊಳ್ಳಿ, ಚಂದ ಉಂಟು ಚಂದ ಉಂಟು ಅಂತ. ಆದ್ರೆ ನಾನು ಯಾವ್ದು ಸಹ ತಕೊಳ್ಳಿಲ್ಲ. ಮಕ್ಕಳಿಗಾಗುವಂತಹ ಐಟಮ್ಸ್ ಎಲ್ಲ ನೋಡಿ ಎಷ್ಟುಂಟು. ನೋಡಿದಷ್ಟು ಮುಗಿಯುವುದಿಲ್ಲ, ಆದ್ರೆ ಟೈಮ್ ಹೋಗ್ತಾನೆ ಉಂಟು. ಇದೆಲ್ಲ ನೋಡಿ ಎಷ್ಟು ಚಂದ ಉಂಟು. ಇವರನ್ನು ನೋಡಿ ಅಂತೆ ವೆಲ್ಕಮ್ ಮಾಡ್ಲಿಕ್ಕೆ ನಿಂತದ್ದ ಅಂತ. ಇದೆಲ್ಲ ಖಾದಿ ಕಾಟನ್, ಎಲ್ಲ ಸಹ ವೈಟ್ ಎಲ್ಲ ಇತ್ತು. ರೇಟ್ ಎಲ್ಲ ನಾನು ಎಂತ ಸಹ ಕೇಳಲಿಕ್ಕೆ ಹೋಗ್ಲಿಲ್ಲ, ಅಂದ್ರೆ ತಕೊಳ್ಳೋದಿಲ್ಲಲ್ಲ ಸುಮ್ಮನೆ ಎಂತಕ್ಕೆ. ತುಂಬಾ ಬಿಸಿಲು ಆಯ್ತಾ, ಮತ್ತೆ ಈ ಸೆಕೆ ಕೂಡ. ಇವರೆಲ್ಲ ಹೇಗೆ ಕೂತಿದ್ದಾರೆ ಅಂತ ಆಗ್ತದೆ. ಕೆಲವರೆಲ್ಲ ಫ್ಯಾನ್ ಇಟ್ಟಿದ್ರು, ಆದ್ರೆ ಸಹ ಬಿಸಿ ಬಿಸಿ ಗಾಳಿ ಎಲ್ಲ ಬರುದು. ಇದು ನೋಡಿ ರಾಜಸ್ಥಾನ್ ಮಾರ್ಬಲ್ಸ್ ಅಂತೆ. ಈ ಲೈನಲ್ಲಿ ನೋಡುದಾದ್ರೆ ಉಂಟಲ್ಲ ಫುಲ್ ಸ್ಯಾಂಡಲ್ ಮತ್ತೆ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಉಂಟು. ಕುರ್ತೀಸ್ ಕಲೆಕ್ಷನ್ ನೋಡಿ ಎಷ್ಟುಂಟು ಅಂತ, ಕಾಶ್ಮೀರಿ ಕುರ್ತೀಸ್ ಅಂತ ಉಂಟು. ಇದೆಲ್ಲ ವುಡ್ ಇಂದ ಮಾಡಿರೋದು. ಕೋಂಬ್ ನೋಡಿ, ಮರದಿಂದ ಮಾಡಿರುವಂತಹ ಟೂತ್ ಬ್ರಷ್ ನೋಡಿ, ನೋಡ್ಲಿಕ್ಕೆ ಚಂದ ಕಾಣ್ತಾ ಇತ್ತು. ಮ್ಯಾಟ್ ಬೆಡ್ಶೀಟ್ ಕಲೆಕ್ಷನ್ ಎಲ್ಲ ನೋಡಿ ಎಷ್ಟು ರಾಶಿ ಹಾಕಿದ್ದಾರೆ. ಇದೆಲ್ಲ ಹೇಗೆ ತಕೊಂಡು ಬಂದಿದ್ದಾರೆ ಅಂತ ಆಗ್ತದೆ. ಈ ಬಿಸಿಲಿಗೆ ಇವರು ಕೂತದ್ದಾಗ್ಬೋದು ಆಯ್ತಾ. ಅಂದ್ರೆ ನಾನು ಹೋದದ್ದು ಸ್ವಲ್ಪ ಹೊತ್ತಾದ್ರೂ ಸಹ ಆ ಬಿಸಿಲಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವರು ನೋಡಿ ಹೇಗೆ ಇದ್ದಾರೆ. ಟೈಮಿಗೆ ಎಷ್ಟಾಗಿದೆ ಗೊತ್ತುಂಟ? 1 ಗಂಟೆ ಆಗ್ತಾ ಬಂದಿದೆ. ನೋಡ್ಲಿಕ್ಕೆ ಹೋದ್ರೆ ಇನ್ನೂ ತುಂಬಾ ಉಂಟು. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಎಲ್ಲ ಬೇಕರಿ ಐಟಮ್ಸ್ ಉಂಟು. ಅಂದ್ರೆ ಎಲ್ಲ ವೆರೈಟಿಯದು ತಿಂಡಿ ಇಟ್ಟಿದ್ದಾರೆ, ಮತ್ತೆ ಟೇಸ್ಟ್ ಮಾಡ್ಲಿಕ್ಕೆ ಕೂಡ ಕೊಡ್ತಾರೆ ಇವರು. ಈ ತಿಂಡಿಯ ನೇಮ್ಸ್ ಎಲ್ಲ ಹೇಳ್ತಾ ಹೋದ್ರೆ ಆಯ್ತು, ನನಗೆ ಅರ್ಥ ಸಹ ಆಗ್ಲಿಲ್ಲ ಅವ್ರು ಹೇಳುದು. ಒಮ್ಮೆ ಈ ಬಿಸಿಲಿಂದ ಹೋಗುವ ಅಂತ ಆಯ್ತು. ನಾವಿಲ್ಲಿ ಒಂದು ಪ್ಯಾಕ್ ಸ್ನಾಕ್ಸ್ ಐಟಮ್ ತಗೊಂಡದ್ದು. ಎಷ್ಟು 150 ಅಂತ ಹೇಳಿದ್ರು. ಒಂದು ಲೈನಲ್ಲಿ ಫುಲ್ ಇವರದ್ದೇ ಉಂಟು ತಿಂಡಿ ಐಟಮ್ಸ್ ಎಲ್ಲ. ಬಿಸಿಲಿಗೆ ಉಂಟಲ್ಲ ತಿನ್ಲಿಕ್ಕೆ ಸಾಗುದಿಲ್ಲ, ಅಂದ್ರೆ ನೀರು ಕುಡಿದೆ ಫುಲ್ ಆಗಿರ್ತದೆ. ಈಗ ಮೇನ್ ಆಗಿರೋದು ಎಂತ ಗೊತ್ತುಂಟಾ? ಇಲ್ಲಿ ನೋಡಿ, ಇದು ಆದಿವಾಸಿ ಹೇರ್ ಆಯಿಲ್. ಆದಿವಾಸಿ ಹೆಸರು ನೀವು ಕೇಳಿದ್ದೀರಾ. ಸೊ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ಕೇಳಿದ್ದೀರಿ. ಇವತ್ತಿಂದ ಅಕ್ಕ 1.5 ತಿಂಗಳ ಒಂದು ಕೋರ್ಸ್ ತಗೊಂಡಿದ್ದಾರೆ. ಇದೇ ಅಪ್ಡೇಟ್ ಹಿಂದೆ
ಇನ್ನು ಒಂದೂವರೆ ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ಯಾವ ರೀತಿ ಆದಿವಾಸಿ ರಿಸಲ್ಟ್ ಹೇಗಿದೆ ಅಂತ ತಾವುಗಳು ಇದನ್ನ ಗಮನಿಸಬಹುದು. ಇವತ್ತಿಗೆ ಒಂದು ಬಾಟಲ್ ತಗೊಂತಾರೆ ಒಂದೂವರೆ ತಿಂಗಳಿಗೆ ಒಳ್ಳೆ ರಿಸಲ್ಟ್. ಇದರಿಂದ ಏನಾಗುತ್ತೆ ಅಂದ್ರೆ ಉದುರು ಕೂದು ಬಂದು ಫಸ್ಟ್ ಆಫ್ ಆಲ್ ಸ್ಟಾಪ್ ಆಗುತ್ತೆ. ದಟ್ಟ ಮಂದ ಹಾಗೂ ಗ್ರೌತ್ ಥಿಕ್ನೆಸ್ ಆಗಿ ಮಾಡುತ್ತೆ. ವಾರದ ಒಳಗೆ ಉದುರು ಕೂದಲ ಸ್ಟಾಪ್ ಆಗಿ ಮತ್ತೆ ದಟ್ಟವಾಗಿ ಮಂದವಾಗಿ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇದು 1.5 ತಿಂಗಳು ಬಾಟ್ಲು. ನಾನು ತೋರಿಸತಕ್ಕ ಇದು 1.5 ತಿಂಗಳು ಬಾಟ್ಲು. ಇದು ಬಂದು 3 ತಿಂಗಳು ಬಾಟ್ಲು ಬರ್ತದೆ. ಅಂದ್ರೆ ಅರ್ಧ ಲೀಟರ್ 3 ತಿಂಗಳು ಮತ್ತೆ ಕತೆ ಚೇಂಜ್ ಆಗುತ್ತೆ. ಮತ್ತೆ ಪದೇ ತಗೊಳ್ಳೋದ್ರಿಂದ 3 ತಿಂಗಳು ಸಾಕು. ಗೈಸ್, ನೀವು ನೋಡ್ತಾ ಇರಿ ನಮ್ಮ ಬ್ಲಾಗ್ ನಮ್ಮ ಅಕ್ಕರ ಚಾನಲ್ ಇರ್ತದೆ. ಇದೇ 1 ತಿಂಗಳು ಮತ್ತೆ ನಿಮ್ಗೆ ಅವರು ರಿಸಲ್ಟ್ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಹಾಗೂ ಧನ್ಯವಾದಗಳು. ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ಮ ನಂಬರ್ ಇರ್ತದೆ, ನಂಬರ್ ಮೆನ್ಷನ್ ಮಾಡಿರ್ತಾರೆ. ಆ ನಂಬರ್ ಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ಕಳ್ಕೊಡ್ತೀನಿ. ಇದೇ ನಮ್ಮ ನಂಬರ್ ಆಗಿದೆ ನೋಡಿ, ಈ ನಂಬರ್ ಆಗಿದೆ. ಈ ನಂಬರ್ ಮೇಲೆ ನಾವು ನಮಗೆ ಕರೆ ಮಾಡಿ ಆ ನಂಬರ್ ಮೇಲೆ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಕೇಳಿದ್ರಲ್ಲ ಅವರು ಹೇಳುದನ್ನೆಲ್ಲ. ನಾನು ಕೂಡ ಒಂದು ಬಾಟಲ್ ತಕೊಂಡಿದ್ದೇನೆ, ನೋಡುವ ರಿಸಲ್ಟ್ ಹೇಗೆ ಬರ್ತದೆ ಅಂತ. 3 ಮಂತ್ ಯೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ನೋಡುವ ಅಲ್ಲ ಎಂತ ಆಗ್ತದೆ ಅಂತ. ಎಲ್ಲಿಯಾದ್ರೂ ಈ ಆಯಿಲ್ ಪಾಸ್ ಆದ್ರೆ ನೀವು ಕೂಡ ಯೂಸ್ ಮಾಡ್ಬೋದು. ಕಮ್ಮಿಂಗ್ ಬ್ಲಾಗ್ಸ್ ಅಲ್ಲಿ ಗೊತ್ತಾಗ್ತದಲ್ವಾ ಹೇಗೆ ಉಂಟು ಹೇರ್ ಅಂತ. ಈ ಎಕ್ಸಿಬಿಷನ್ ಅಲ್ಲಿ ಎಂತೆಲ್ಲ ಉಂಟು ಅಂತ ನಾನು ಕೂಡ ನೋಡಿದೆ, ಹಾಗೆ ನಿಮ್ಗೆ ಕೂಡ ತೋರಿಸಿದ್ದೇನೆ. ಎಲ್ಲ ನೋಡಿ ಆಯ್ತು, ಈಗ ಇದೊಂದೇ ಬಾಕಿ ಇರುವುದು. ಎಂತೆಲ್ಲ ಉಂಟು ಅಂತ ಒಂದು ರೌಂಡ್ ತೋರಿಸ್ತಾ ಹೋಗ್ತೇನೆ ನೋಡಿ. ಒಳ್ಳೆ ಕ್ವಾಲಿಟಿಯ ಮರಗಳಿಂದ ತಯಾರಿಸಿರುವಂತದ್ದಲ್ಲ ಇದೆಲ್ಲ. ಹತ್ತಿರದಿಂದ ನೋಡುವಾಗ್ಲೇ ಇಷ್ಟು ಚಂದ ಕಾಣ್ತಾ ಉಂಟು, ಇನ್ನು ಮನೆಯಲ್ಲಿ ಎಲ್ಲ ಇಟ್ರೆ ಹೇಗೆ ಕಾಣ್ಬೋದು. ಈಗ ನಿಮಗೊಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಇದನ್ನು ತೋರಿಸ್ತೇನೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ಕೂಡ ಇಲ್ಲಿಂದ ಹೋಗುದಿನ್ನು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಗೊತ್ತುಂಟಲ್ಲ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.